ಹೋದ್ರು 46 ಸೀಟು ಇರೋರು NCP, ಅದು ಶರದ್ ಪವಾರ್ಗೂ ಗುಂಪಾಯಿತು, ಅಜಿತ್ ಪವಾರ್ ಗುಂಪಾಯಿತು, ಜೊತೆ ಉದ್ಧವ್ ಠಾಕ್ರೆ ಅವ್ರ ಗುಂಪಾಯಿತು, ನಮ್ಮ ಶಿಂದೆ ಅವ್ರ ಗುಂಪಾಯಿತು, ಮೇಲೆ ಕಾಂಗ್ರೆಸ್ ಇವರೆಲ್ಲ ಕೂಡಿ ಸರ್ಕಾರ ಆಗೋ ಸಾಧ್ಯತೆಗಳು ಇದ್ದಾವೆ. ಆದರೆ ಆಗ್ತದೇನು ಅಂತ ಒಂದು ಪ್ರಶ್ನೆ ಇಲ್ಲದ. ಯಾಕಪ್ಪ ಅಂತಂದ್ರೆ ಅಷ್ಟು ಸುಲಭ ಅಲ್ಲ, ಅಂದಷ್ಟು ಸುಲಭ ಇಲ್ಲ. ಇವರೆಲ್ಲ ಮುಖ್ಯಮಂತ್ರಿ ಆಗಿರಪ್ಪ ನಾವು ಮಾಡ್ತೀವಿ ಅಂತ ಹೇಳಿದಾರೆ, ಸುದ್ದಿಗಳಿದ್ದಾವೆ. ಆದರೆ ಆ ಮುಖ್ಯಮಂತ್ರಿ ಆಗೋ ಜೊತೆಗೆ ಉಳಿದವ್ರು ಒಪ್ಪಬೇಕಲ್ಲ. ಕಾಂಗ್ರೆಸ್ ಅವ್ರು ಬಿಟ್ಕೊಟ್ರೆ ಅಲ್ಲಿ ತಿಕ್ಕಾಟಗಳಿದ್ದಾವೆ. ಈಗಾಗಲೇ ಶಿಂದೆ ಅವ್ರ ನಳಕ, ಉದ್ಧವ್ ಠಾಕ್ರೆ ನಳಕ ತಿಕ್ಕಾಟಗಳಿದ್ದಾವೆ. ಯಾಕಪ್ಪ ನಮ್ಮ ಪಕ್ಷ ನೋಡೋದ, ನಮ್ಮನ್ನ ಒಂದು ನಾಲ್ಕು ನಿಲ್ಲಿಸಿದ ಪೈ ವ್ಯಕ್ತಿ ಅನ್ನುವಂಥ ಸೆಟ್ಟ ಸಹಜವಾಗಿ ಅವ್ರು ಹೇಳೋದ. ಅದೇ ಕಾಲಕ್ಕೆ NCPಯ ನಮ್ಮ ಶರದ್ ಪವಾರ್ ಅವ್ರಿಗೂ ಅವ್ರ ಮಗನ ಮೇಲೆ ಅಂದ್ರೆ ಅಣ್ಣನ ಮಗನ ಮೇಲೆ ಅವ್ರಿಗೂ ವಿಶ್ವಾಸ ಇಲ್ಲ. ಈ ಮನುಷ್ಯ ಯಾವಾಗ ಚೇಂಜ್ ಆಗ್ತಾನೆ ಗೊತ್ತಿಲ್ಲ ಅಂತೇಳಿ ಇವರೆಲ್ಲ ಒಂದು ಆಗ್ತಾರ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅದ. ಆದರೆ ಒಂದು ಇಲ್ಲಿ ಸೂಕ್ಷ್ಮವಾಗಿ ಏನು ವಿಚಾರ ಮಾಡ್ಬೇಕಾಗ್ಯದಪ್ಪ ಅಂತಂದ್ರೆ ಇವರು ಎಲ್ಲರೂ ಕಾಮನ್ ವಿರೋಧಿ ಯಾರಪ್ಪ ಅಂದ್ರೆ ಮೋದಿ. ಯಾಕೆಂದರೆ ಶಿವಸೇನೆ ಹೊಡೆದವರು ಅವರು ಮತ್ತು ಶಾರ್ ಅವರು ಶಿವಸೇನೆ ಹೊಡೆದ್ರು. ಉದ್ಧವ್ ಠಾಕ್ರೆ ಮತ್ತು ನಮ್ಮ ಇವ್ರನ್ನ ಶಿಂದೆ ಅವ್ರು ಬೇರೆ ಮಾಡಿದರು. ಅದ್ರ ಜೊತೆಗೆ NCPನೂ ಹೊಡೆದ್ರು ತಮ್ಮ BJP ಸಲುವಾಗಿ. ಇವರು ನಂಬಿಸ್ತಿದ್ರೊಳಗೆ ಅವರಿಲ್ಲ. ಯಾಕಂದ್ರೆ ನಾಳೆ ಈ BJPಗರು ಈ ಶಿಂದೆ ಗುಟ್ಟಿನಿಂದ 57 ಮಂದಿ ಒಳಗೆ ಎಷ್ಟೋ ಜನ ಆರಿಸ್ಕೊಂಡು ಹೋಗ್ಬೋದು. ಈ ಒಂದು ಕಮಲ ಒಂದು ಆಪರೇಷನ್ ಮಾಡಿ ಅದ್ರ ಜೊತೆಗೆ ನಮ್ಮ ಇವರು NCP 41 ಜನ ಇದ್ದಾರೆ, ಅವರಲ್ಲಿ ಕೆಲವು ಮಂದಿ ಆರಿಸ್ಕೊಂಡು ಹೋಗ್ಬೋದು. ತಮ್ಮದೇ ಅಂತ ಅಷ್ಟು ತುಳಿಲಿಕ್ಕಿಲ್ಲ ಅನ್ನೋ ಭಯನೂ ನಮ್ಮ ಶಿಂದೆ ಅವರಲ್ಲೇ ಮತ್ತು ನಮ್ಮ ಅಜಿತ್ ಪವಾರಲ್ಲಿ ಬೆಳಿಲಿಕ್ಕೆ ರೀ. ಯಾಕಪ್ಪ ಅಂತಂದ್ರೆ ನಂಬಿಕೆ ಯೋಗ್ಯ ಇಲ್ಲಂಥ ವ್ಯಕ್ತಿಗಳಪ್ಪ ಇವರು ಅನ್ನುವಂಥದ್ದು. ತಮ್ಮ ಭವಿಷ್ಯದ ತಮ್ಮ ಪಾರ್ಟಿಗಳ ಭವಿಷ್ಯದ ಚಿಂತೆನೂ ಅವರಲ್ಲಿ ಸೇರಿದೆ. ಹೀಗಾಗಿ ಇವತ್ತು ಏನಾಗ್ಬೋದು ಅಂತೇಳಿ ಮತ್ತು ಜೊತೆಗೆ ಭಯನೂ ಅದೇ ನಮ್ಮ ಇವರಿಗೆ ಅಜಿತ್ ಪವಾರ್ ಅವ್ರಿಗೆ. ಯಾಕೆಂದರೆ ಅವ್ರ ಮೇಲೆ ಈಗಾಗಲೇ 70-80 ಕೋಟಿ ರೂಪಾಯಿಗಳ ಹಗರಣ ಆರೋಪಗಳಿದ್ದಾವೆ. ಅವ್ರು ಮತ್ತು CBI ಹಾಕ್ಯೋ ಮತ್ತು ED ಹಾಕಿ ನನಗೆ ತೊಂದರೆ ಕೊಡಬಾರ್ದು ಅನ್ನೋ ಭಯನೂ ಅದ. ಬಟ್ ಆದರೆ ಅವತ್ತಿದ್ದಂಥ ಭಯದಿಂದಲೂ ಇವತ್ತು ಕಡಿಮೆ ಆಗ್ಯದ ಭಯ ಅನ್ನೋದು ಅಷ್ಟು ಸತ್ಯದ. ಯಾಕಂದರೆ ಹಿಂದಿನ ಒಂದು ಸ್ಥಿತಿಯಲ್ಲಿ ಅತ್ಯಂತ ಬಲಿಷ್ಠವಾದಂಥ ಪಕ್ಷವಾಗಿ ಉಳಿದಿತ್ತು, ಅವತ್ತು ಬಲಿಷ್ಠವಾದಂಥ ಪ್ರಧಾನಿ ಆಗಿದ್ದರು. ಆದರೆ ಇವತ್ತು ಹಂಗಿಲ್ಲ, ಅವ್ರಿಗೂ ಭಯ ಅದ BJPಗರಿಗೆ. ಯಾಕಂದರೆ NDA ಸರ್ಕಾರ ಅದ, BJP ಸರ್ಕಾರ ಇಲ್ಲ. NDA ಸರ್ಕಾರಕ್ಕೆ ವಿಶೇಷವಾಗಿ ನಮ್ಮ ಏನಪ್ಪ ಅಂದ್ರೆ ನಿತೀಶ್ ಕುಮಾರ್ ಅವರು ಮತ್ತು ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರು ಇಬ್ಬರು ಊರುಗೋಲದು. ಹೀಗಾಗಿ ಅವ್ರ ಜೊತೆಗೆ ಇವ್ರ ಸಂಬಂಧ ಚೆನ್ನಾಗಿದಾವೆ. ಅದಕ್ಕಾಗಿ ನಾಳೆ ಏನಾದರೂ ಹೊಡೆದು ಹೋಗಿಬಿಟ್ಟಿದಪ್ಪ ಅಂದ್ರೆ ಪೆಟ್ಟು ಬೀಳಬಾರ್ದೇನು ಅಂತೇಳಿ ಅದೇ ಕಾರಣ ಇನ್ನೂ ಚಿಂತೆಗಳು ನಡೆದಿದ್ದಾವೆ. ಇತ್ತೀಚೆಗೆ ನಿತೀಶ್ ಕುಮಾರ್ ಮತ್ತು ನಾಯ್ಡು ಅವರು ನಿಧಾನಕ್ಕೆ ಮೋದಿ ಅವ್ರನ್ನ ದೂರ ಸರಿತಾ ಇದ್ದಾರೆ ಅನ್ನೋಂಥ ಮಾತುಗಳು ಸಹಿತ ಕೇಳಿ ಬರ್ತಾ ಇದ್ದಾವೆ. ಇದರಿಂದಾಗಿ ಅತ್ತ ಪುಲಿ ಅಂದಂಗೆ ಆಗ್ಯದ BJPಗರಿಗೆ. ಯಾವುದನ್ನು ಹಿಡಿಬೇಕು ಯಾವುದನ್ನು ಬಿಡಬೇಕು ಅಂತೇಳಿ ಒಂದು ಕಡೆ